ನಾಲ್ಕು ಬಂದಿರೋರು ರೋಹನ್ ರಾಜ್, ತೇಜಸ್, ಲಿಖಿತಾ ಎಂ, ಅಮೃತ. 623 ಬಂದಿರೋರು ಗಾನವಿ, ಮೋಹನ್, ಸಚಿನ್, ತೇಜಸ್, ತನುಶ್ರೀ. 23 ಬಂದಿರೋರು ಗಾನವಿ ಮತ್ತು ಮೋಹನ್. 622 ಬಂದಿರೋರು ಸಚಿನ್, ತೇಜಸ್, ತನುಶ್ರೀ, ಹನಿಕೃತಿ, ಮೋಹಿತ ಕೇಸ್. 618 ಐಶ್ವರ್ಯ, 17 ನಿಶ್ಚಿತ और 16 ಗೌತಮ್ ಅಂಡ್ ಯಾಮಿನಿ. ಇವರೆಲ್ಲರನ್ನು ತಯಾರು ಮಾಡಿದ ಉಪಾಧ್ಯಾಯರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಪೋಷಕರಿಗೆ ಧನ್ಯವಾದ ತಿಳಿಸ್ತೇನೆ. ಮಕ್ಕಳು ಪರಿಶ್ರಮಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಮಾಡ್ತೇನೆ. ಜಿಲ್ಲೆಗೆ ಒಂದು ಕಿರೀಟವನ್ನು ಇಟ್ಟಾಗೆ 625 ತೆಗೆದುಕೊಂಡಿರುವಂಥ ಈ ರಾಜ್ಯದಲ್ಲಿ 22 ತೆಗೆದಿದ್ದಾರೆ. ಒಟ್ಟಾರೆ 16 ಅಲ್ವಾ, 620ರಿಂದ 25 ನಮ್ಮ ಮಕ್ಕಳು 16 ಜನ ಇದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸಿ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, DCCO ಇದ್ದಾರೆ, ಡೆಪ್ಟಿ ಸೆಕ್ರೆಟರಿ ಇದ್ದಾರೆ, ರಾಮಕೃಷ್ಣಪ್ಪನವ್ರು ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, 3 ತಿಂಗಳಿಗೊಂದು ಏನು ಮೀಟಿಂಗ್ ಮಾಡ್ತೀರಿ, ಮುಖ್ಯೋಪಾಧ್ಯಾಯರನ್ನ ಕರೆಸಬೇಕು. ಬರೀ UN ಕರೆಸಿದರೆ ಸಾಕಾಗಲ್ಲ. ನಿಮಗೊಂದು ದಿನ ಪೂರ್ತಿ ಅದಕ್ಕಾಗಿ ಕಾಲ ಕಳೆದು ಅವ್ರಿಗೊಂದು ಪ್ರೋತ್ಸಾಹವನ್ನು ಕೊಟ್ಟು ಫೀಡ್ಬ್ಯಾಕ್ ಬೇಕು. ಅವ್ರಿಗೇನೇನು ಬೇಕಾಗಿದೆ, ಯಾವ್ಯಾವ ಶಾಲೆಗೆ ಏನೇನು ಅನುಕೂಲ ಆಗಬೇಕಾಗಿದೆ, ನೀವು ಫೀಡ್ಬ್ಯಾಕ್ ತೆಗೆದುಕೊಟ್ರೆ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಅವರಿಗೆ ಮಾಡಲಿಕ್ಕಾಗ್ತದೆ. ಒಂದು ಏನು ವಾತಾವರಣ ನಿರ್ಮಾಣ ಮಾಡಬೇಕು ಮತ್ತು ರಿಕ್ವೈರ್ಮೆಂಟ್ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದನ್ನು ನೀವು ಹೇಳಿದರೆ 3 ತಿಂಗಳಿಗೊಂದು ಸಭೆ ಮಾಡಿ ಅದನ್ನು ನಾವು ತಯಾರಿ ಮಾಡ್ತೀವಿ. ಅದರ ಮುಖಾಂತರ ನಾವು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ರ್ಯಾಂಕನ್ನು ಪಡಿಬೇಕು. ಏನು 74% ರಿಸಲ್ಟ್ ಬಂದಿದೆ, 100ಕ್ಕೆ 100 ರಿಸಲ್ಟ್ ಬರಬೇಕು. ಇದು ಜವಾಬ್ದಾರಿ ಜಿಲ್ಲಾಡಳಿತ, ಉಪಾಧ್ಯಾಯರು, EOಸು ಮತ್ತು ಪೋಷಕರು. ನಮ್ಮ ಮಕ್ಕಳು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ಭವಿಷ್ಯದಲ್ಲಿ ಗಾಂಧೀಜಿಯವರು ಹೇಳಿದಾಗೆ ಯೂತ್ಸ್ ಆರ್ ದಿ ಫಾದರ್ಸ್ ಆಫ್ ಟುಮಾರೋ. ಇಟ್ ಈಸ್ ದೇರ್ ಡ್ಯೂಟಿ ಟು ಬ್ರಿಂಗ್ ಇಂಡಿಯಾ ಆರ್ ಎ ಕಂಟ್ರಿ into a world scenario as a strong and vibrant nation. ಈ ದಿನ ಮಕ್ಕಳು ನಾಳೆ ಪ್ರಜೆಗಳು. ಈ ರಾಷ್ಟ್ರ ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ಜಗತ್ತಿನ ರಾಷ್ಟ್ರಗಳ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ನಿಲ್ಲಬೇಕಾದ್ರೆ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರದೇ ಕರ್ತವ್ಯ ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ಆದ್ದರಿಂದ ಮಕ್ಕಳನ್ನು ತಯಾರು ಮಾಡೋದೇ ಈ ದೇಶವನ್ನು ಕಟ್ಟೋ ಕೆಲಸ. ಉಪಾಧ್ಯಾಯರು, ಪೋಷಕರ ಜವಾಬ್ದಾರಿ ಏನಂದರೆ ಮಕ್ಕಳು ಅತ್ಯುತ್ತಮವಾದಂಥ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿದರೆ ಅದು ದೇಶವನ್ನು ಕಟ್ಟಿದ್ದಂತೆ ಆಗ್ತದೆ. ಆ ದೇಶ ಬಲಿಷ್ಠವಾಗ್ತದೆ. ಸೈಂಟಿಸ್ಟ್ಸ್ ಆಗ್ತಾರೆ, ಇಂಜಿನಿಯರ್ಸ್ ಆಗ್ತಾರೆ, ಸೈನಿಕರಾಗ್ತಾರೆ, IAS KS ಮಾಡ್ತಾರೆ, ಡಾಕ್ಟರ್ಸ್ ಆಗ್ತಾರೆ. ಎಲ್ಲ ಆಗಬೇಕಾದ್ರೆ ಪಾಯ ಭದ್ರವಾಗಿರಬೇಕು. ಅದಕ್ಕೆ ಉಪಾಧ್ಯಾಯರು ಮೂಲ. ಅವರು ಒಳ್ಳೆಯ ಸೇವೆ ಮಾಡಿದ್ದಾರೆ, ನಮಗೆ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಪೋಷಕರಿಗೂ ಅಭಿನಂದನೆ ಸಲ್ಲಿಸ್ತಾ, ಮಕ್ಕಳು ಭವಿಷ್ಯದಲ್ಲಿ ನಮಗೆ ಕೀರ್ತಿಯನ್ನು ತಂದರೆ ಇನ್ನು ಹೆಚ್ಚು ಜನ 625 ತರುವಂಥವ್ರು ಆಗಲಿ ಮುಂದೆ ಅಂತೇಳಿ ಅವರಿಗೆ ನಾನು ಆಶೀರ್ವಾದ ಮಾಡ್ತೀನಿ. ಸರ್, ಈ ವರ್ಷ ಅದು ರಿಸಲ್ಟ್ ಇನ್ನೂ ಪೂರ್ತಿ ಬಂದಿಲ್ಲ, ನನಗೆ ಗೊತ್ತಿಲ್ಲ. ಆಶ್ರಮ ಶಾಲೆಗಳು ವಿಶೇಷವಾಗಿ ಅಲ್ಲಿ ಎಲ್ಲ ಸೌಲಭ್ಯಗಳು ಕೂಡ SC ST 75% ಇರ್ತಾರೆ, 25% ಅದರ್ಸ್ ಇರ್ತಾರೆ. ಬಹುತೇಕ ಹಿಂದಿನ ಸಾಲಿನ ಮಾಹಿತಿ ನನ್ನ ಹತ್ರ ಇದೆ. ಅತ್ಯುತ್ತಮವಾದಂಥ ಫಲಿತಾಂಶ ಬಂದಿದೆ. ನಾವು ಆಶ್ರಮ ಶಾಲೆಗಳು ತೆಗೆದುಕೊಂಡು ಮತ್ತೊಂದು ಸಾರಿ ನಿಮ್ಮ ಹತ್ರ ಮುಂದೆ ಬರ್ತೇವೆ. ಮತ್ತು PUCದು ಬೇರೆ ರಿಸಲ್ಟು ಬರಬೇಕು. ಅದು ಬಂದಮೇಲೆ ಮತ್ತೊಂದು ಸಾರಿ ಭೇಟಿಯಾಗೋಣ. ಆಶ್ರಮ ಶಾಲೆಗಳ ಮೂಲ ಉದ್ದೇಶ ಬಡ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಮತ್ತು SC ST ಮಕ್ಕಳಿಗೆ ವಿಶೇಷವಾಗಿ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಇಲ್ಲಿ ಹಾಸ್ಟೆಲಲ್ಲಿ ಇಟ್ಕೊಂಡು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು. ಅವ್ರ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದೇ ಮೂಲ ಉದ್ದೇಶ. ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡೋ ಮೂಲ ಉದ್ದೇಶ.
ಅದಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಮತ್ತು ವಿದ್ಯಾಲಯ ಸಚಿವರು ಇದರ ಪೂರ್ಣ ಜವಾಬ್ದಾರಿ ಏನಂದರೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ತೀರಾ ಅವಶ್ಯಕತೆ ಅನ್ನೋದಕ್ಕೆ